ಚಿನ್ನಮ್ಮ ಹ್ಯಾಪಿ ಬರ್ತ್ಡೇ ಚಿನ್ನಿ ಬಂಗಾರಿ ಅರಿಬಕ್ಕರಿ ಹ್ಯಾಪಿ ಬರ್ತ್ಡೇ ಅರಿಬಕ್ಕರಿ ಹ್ಯಾಪಿ ಬರ್ತ್ಡೇ ಚಿನ್ನಮ್ಮ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ. ಹಲೋ ಯಾರಾದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಬಂದು ಕೃತಿಕಾ ಸೆಕೆಂಡ್ ಬರ್ತ್ಡೇ ವಿಡಿಯೋದು. ಆಲ್ರೆಡಿ ಸೆಕೆಂಡ್ ಬರ್ತ್ಡೇನೂ ಬಂದುಬಿಡ್ತು. ಎಷ್ಟು ಬೇಗ ದೊಡ್ಡವಳಾಗ್ಬಿಡ್ತಾ ಇದ್ದಾಳಲ್ವ. ನನಗೆ ನೋಡ್ತಾ ಇದ್ರೆ ಅಯ್ಯೋ ಇಷ್ಟು ಬೇಗ ದೊಡ್ಡವಳಾಗ್ತಾ ಇದ್ದಾಳ ಅನಿಸುತ್ತೆ. ಚಿಕ್ಕವರಿದ್ದಾಗೆ ಅಲ್ವಾ ಚೆನ್ನಾಗಿರುತ್ತೆ. ಮುದ್ದಾಗಿ ಮಾತುಗಳು, ಅವ್ರ ಮಾತುಗಳಾಗಲಿ ಅವ್ರು ಓಡಾಡೋದಾಗಲಿ ಎಲ್ಲನೂ ಸ್ವಲ್ಪ ಕಷ್ಟನೂ ಇರುತ್ತೆ ನೋಡ್ಕೊಳೋದೆಲ್ಲನೂ. ಅಂದರೆ ಆಟ ಮಾಡೋದು, ಊಟ ಮಾಡಲ್ಲ, ಫೀವರ್ ಬಂದಾಗ ಭಯ ಆಗುತ್ತೆ, ಅದೆಲ್ಲ ಕಷ್ಟನೂ ಇರುತ್ತೆ. ಬಟ್ ಅದೆಲ್ಲ ಅವ್ರ ಮಾತುಗಳು ಚಿಕ್ಕ ಮಾತುಗಳೆಲ್ಲ ಕೇಳಿದ್ಮೇಲೆ ಮುದ್ದು ಮಾತೆಲ್ಲನೂ ಆ ಕಷ್ಟ ಎಲ್ಲ ಏನೂ ನೆನಪೇ ಆಗಲ್ಲಲ್ವ. ಸೊ ನನಗೆ ಆಲ್ರೆಡಿ ಎಷ್ಟು ಬೇಗ ದೊಡ್ಡವಳಾಗ್ಬಿಡ್ತಾ ಇದ್ದಾಳೆ ಇವಳು ಕೃತಿಕಾ ಅನ್ನಿಸ್ತು. ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣ ಅವಳಿಗೆ ಸ್ವಲ್ಪ ಇಡ್ಲಿ ಮಾಡಿದ್ದೆ ಮನೆಯಲ್ಲಿ. ಇನ್ನು ಇಡ್ಲಿ ತಿನ್ನಿಸ್ಬಿಟ್ಟು ಇನ್ನು ಫ್ರೆಂಡ್ಸ್ಗೆ ಯಾರಿಗೂ ಕರೆದಿಲ್ಲ ಬರ್ತ್ಡೇಗೆ. ಸೊ ನಾವು ಮನೆಯವರೇ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಮನೆಯಲ್ಲಿರೋದು ಸ್ವಲ್ಪ ಬೆಲೂನ್ಸ್ ಇತ್ತಂದರೆ ಕೃತಿಕಾ ಅವಾಗ ಆಟ ಆಡೋಕ್ಕೆ ಅಂತ ಸ್ವಲ್ಪ ಬೆಲೂನ್ಸ್ ತಂದಿಟ್ಕೊಂಡಿದ್ದೆ. ಸೊ ಇನ್ನು ಜಿಶು ಬರ್ತ್ಡೇ ಟೈಮಲ್ಲಿ ಸ್ವಲ್ಪ ಬರ್ತ್ಡೇ ಟ್ಯಾಕ್ಸ್ ಎಲ್ಲ ಇತ್ತು. ಅವ್ನು ಫಸ್ಟ್ ಬರ್ತ್ಡೇಯಿಂದ ಹಾಗೇ ಇಟ್ಟಿರ್ತಿದ್ದೆ. ಸೊ ಅವೆಲ್ಲ ಸ್ವಲ್ಪ ತಗೊಂಡು ಸಿಂಪಲ್ಲಾಗಿ ಏನಾದರೂ ಡೆಕೋರೇಷನ್ ಮಾಡೋಣ, ಸುಮ್ಮನೆ ನಾವು ಮಾತ್ರ ಚಿಕ್ಕದೊಂದು ಕೇಕ್ ತೊಗೊಂಡು ಬಂದು ಕಟ್ ಮಾಡಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಬೆಲೂನ್ ಡೆಕೋರೇಷನ್ ಆದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಹಾಗೆ ಅವಳಿಗೆ ಆಟ ಆಡಿಸ್ತಾ ಮಾಡ್ತಾಯಿದ್ದೀನಿ. ಬಟ್ ಏನೂ ಮಾಡೋಕ್ಕೆ ಬಿಡ್ತಾ ಇಲ್ಲ. ನೀವೇ ನೋಡ್ತಾ ಇರ್ಬೋದು, ಎಲ್ಲ ಕಿತ್ತು ಓಡೋಗ್ತಾಳೆ ತಗೊಂಡ್ಬಿಟ್ಟು ಏನೇ ಮಾಡೋಕ್ಕೆ ಹೋದ್ರೂ. ಬಟ್ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಸರಿ ಅವಳು ಆಟ ಆಡೋ ಟೈಮಲ್ಲೇ ಮಾಡಬೇಕಲ್ವ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸಿಂಪಲ್ಲಾಗಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಆಫ್ಟರ್ನೂನ್ಗೇನು ನಾನು ಅಡುಗೆ ಮಾಡೋ ಕೆಲಸ ಇರಲಿಲ್ಲ. ನೆನ್ನೆ ನೈಟ್ ಪಪ್ಪು ಮಾಡಿದ್ದೆ, ಅದೇ ಇತ್ತು. ಸೊ ಅದೇ ತಿಂದುಬಿಡೋಣ ಅಂತ ಹೇಳ್ಬಿಟ್ಟು ನಾನೇನು ಅಡುಗೆ ಮಾಡೋಕ್ಕೆ ಹೋಗಿಲ್ಲ. ಆಫ್ಟರ್ನೂನು ಕೃತಿಕನು ಪಪ್ಪು ಎಲ್ಲ ಆರಾಮಾಗಿ ತಿಂತಾಳೆ, ಅದಕ್ಕೋಸ್ಕರ ನಾನೇನು ಮಾಡೋಕ್ಕೋಗಿಲ್ಲ. ಇನ್ನು ಈ ಸಲ ಬರ್ತ್ಡೇ ಬಂದು ಫ್ರೈಡೇ ಬಂದಿದೆ. ಇನ್ನು ಹಸ್ಬೆಂಡು ಸ್ವಲ್ಪ ಬ್ಯುಸಿಯಾಗೇ ಇರ್ತಾರೆ, ಇಲ್ಲ ಅಂದರೆ ಅವರೇ ಸ್ವಲ್ಪ ಬೆಲೂನ್ಸ್ದೆಲ್ಲ ಅವರೇ ನೋಡ್ಕೊತಾ ಇದ್ರು. ಇನ್ನು ನಮ್ಮ ಪಾಪುಗೊಂದು ನೋಡ್ಕೋಬೇಕಾಗಿತ್ತು. ಯಾಕಂದರೆ ಅವಳಿಗೆ ಮೊನ್ನೆ ಫೀವರ್ ಬಂದಾಗಿಂದ ನನ್ನ ಹತ್ರ ಬಿಟ್ಟು ಯಾರ ಹತ್ರನೂ ಹೋಗ್ತಾಯಿಲ್ಲ, ಫುಲ್ ಆಟ ಮಾಡ್ತಾ ಇದ್ದಲ್ಲ. ಅಮ್ಮನೇ ಇರಬೇಕಷ್ಟೇ, ಯಾರೂ ಬೇಡ. ಅವ್ರ ಅಣ್ಣ ಹತ್ರನೂ ಮಾತಾಡಲ್ಲ, ಅವ್ರ ಅಪ್ಪ ಹತ್ರನೂ ಹೋಗ್ತಾಯಿಲ್ಲ, ಯಾರ ಹತ್ರನೂ ಹೋಗ್ತಾಯಿಲ್ಲ. ಸೊ ಅದಕ್ಕೆ ಇನ್ನು ನಾನು ಅಡುಗೆ ಮಾಡೋಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ನಿನ್ನೆ ಈವ್ನಿಂಗೇ ಪಪ್ಪು ಮಾಡಿಬಿಟ್ಟೆ. ನಾಳೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಅವಳಿಗೆ ಏನಾದರೂ ಇಷ್ಟವಾಗಿದ್ದು ಏನಾದರೂ ಈವ್ನಿಂಗ್ ಮಾಡ್ಕೊಳೋಣ ಹೇಳು ಅಂತ ಹೇಳ್ಬಿಟ್ಟು ನಾನೇನು ಅಡುಗೆ ಮಾಡೋಕ್ಕೂ ಹೋಗಿಲ್ಲ. ಅವಳಿಗೆ ಮಲಗಿಸ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಈ ರೀತಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡ್ಕೊಂಡು ಏನೋ ಒಂದು ಟ್ರೈ ಮಾಡೋಣ ಅಂತ ಹೋದೆ. ಬಟ್ ಏನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ನಿಸ್ತು ನನಗೆ. ಸೊ ಓಕೆ ಆಲ್ರೆಡಿ ಮತ್ತೆ ಟೈಮ್ ಇಲ್ಲ, ಆಲ್ರೆಡಿ 2 o'clock ಆಗ್ತಾ ಬಂತು. ಇನ್ನು ಕೃತಿಕಾಗೂ ಮಲಗೋ ಟೈಮ್ ಆಗಿದೆ, ಅವಳಿಗೆ ತಿನ್ನಿಸ್ಬಿಟ್ಟು ಮಲಗಿಸೋಣ ಅಂತ ಹೇಳ್ಬಿಟ್ಟು ಯಾವ ರೀತಿ ಇದ್ದರೆ ಏನು ಹೇಳಿ ಯಾರೂ ಬರಲ್ಲಲ್ವ, ನಾವು ಮಾತ್ರ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ಈ ಥರ ಏನೋ ಒಂದು ಸುಮ್ಮನೆ ಆ ಥರ ಮಾಡಿದ್ದೀನಿ ಡೆಕೋರೇಷನ್ ಎಲ್ಲನೂ. ಇನ್ನು ಅವ್ರ ಅಣ್ಣ ಬೇರೆ ಸ್ಕೂಲ್ಗೆ ಹೋಗಿದ್ದ. ಅವನು ಬೆಳಿಗ್ಗೆ ಎದ್ದಿದ ತಕ್ಷಣ ಕೇಳ್ತಾ ಇದ್ದ ನಂಗೆ ಕೃತಿಕಾಗಿ ವಿಶ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನಾರ್ಮಲಾಗಿ ಇವಾಗ ಅವಳು ಸ್ವಲ್ಪ ಅವಳ ಅಣ್ಣ ಹೋಗೋ ಟೈಮ್ಗೆ ಎದ್ದೊಳ್ತಾಳೆ, ಬಟ್ ಇವಾಗ ಎದ್ದೋಳಿರಲಿಲ್ಲ. ಇವತ್ತು ಅವಳ ಅಣ್ಣ ಹೋದ್ಮೇಲೆ ಎದ್ದೊಳಿದ್ಲು. ಸೊ ಅವ್ರ ಅಣ್ಣ ಮತ್ತೆ ನಾನು ಸ್ಕೂಲಿಂದ ಬಂದ ಮೇಲೆ ವಿಶ್ ಮಾಡ್ತೀನಿ ಅಂದರು. ಬಟ್ ಅವರು ಸ್ಕೂಲಿಂದ ಬರೋಷ್ಟೊತ್ತಿಗೆ ಮತ್ತೆ ಮಲಗಿಬಿಟ್ಟಿದ್ಲು. ಮತ್ತೆ ಅವ್ನು ವಿಶ್ ಮಾಡೋಕ್ಕೆ ಆಗಿಲ್ಲ. ಅವನು ಮತ್ತೆ ಅವಳು ಎದ್ದೋಳು ಅಷ್ಟೊತ್ತಿಗೆ ಅವ್ನಿಗೆ ಸ್ವಲ್ಪ ಕುಮಾನ್ ಕ್ಲಾಸ್ ಇತ್ತು, ಅವ್ನು ಹೊರಟೋಗ್ಬಿಟ್ಟ, ಮನೆಯಲ್ಲೇ ಇರಲಿಲ್ಲ ಅವನು. ಇನ್ನು ನೋಡಿ ನಾನು ಸ್ವಲ್ಪ ಬಿಂದು ಉಪ್ಪಿನಕಾಯಿ ಕೊಟ್ಟು ಕಳಿಸಿದ್ಲು, ತುಂಬ ಚೆನ್ನಾಗಿ ಮಾಡಿದ್ಲು. ಯಾರೋ ಫ್ರೆಂಡ್ಸ್ ಕೊಟ್ಟಿದ್ರಂತೆ ಮಾವಿನಕಾಯಿ, ತುಂಬ ಚೆನ್ನಾಗಿ ಮಾಡಿದ್ರು ಮಾವಿನಕಾಯಿ ಉಪ್ಪಿನಕಾಯಿ. ಇನ್ನು ಅದು ಹಾಕ್ಕೊಂಡು ಇನ್ನು ಪಪ್ಪು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎರಡು ಕಾಂಬಿನೇಷನು. ಇನ್ನು ಕೃತಿಕಾಗಿ ಮಲಗಿಸ್ಬಂದು ನಾನು ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಏನಾದರೂ ಮೂವೀಸ್ ಏನಾದರೂ ಇದ್ದರೆ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ದೀನಿ. ಬಟ್ ನಂದು ಊಟನೇ ಆಯಿತು, ಯಾವ ಮೂವಿನೂ ಸಿಗಲಿಲ್ಲ. ಹೊಸದಾಗಿ ಯಾವ ಮೂವೀಸು ಅಪ್ಲೋಡ್ ಮಾಡಿಲ್ಲ ಅಲ್ವಾ. ಸೊ ಟಿ ವಿ ನೋಡಿದ್ದೆ ತುಂಬ ದಿನ ಆಯಿತು. ಈ ನಡುವೆ ಕೃತಿಕಾ ಹತ್ರ ಆಗ್ತಾನೂ ಇಲ್ಲ ಟಿ ವಿ ನೋಡೋದಕ್ಕೂ. ಇನ್ನು ನಂದು ಊಟ ಆದಮೇಲೆ ಸ್ವಲ್ಪ ಏನಾದರೂ ಸ್ವೀಟ್ ಆದರೂ ಮಾಡೋಣ, ಏನು ಬೆಳಗ್ಗೆಯಿಂದ ಏನು ಅವಳಿಗೆ ಇಷ್ಟ ಆಗಿದ್ದು ಏನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಗುಲಾಬ್ ಜಾಮೂನ್ ಮಾಡೋಣ. ಅವಳ ಹತ್ರ ಮೊನ್ನೆ ರೀಸೆಂಟಾಗಿ ಒಂದು ಪಾರ್ಟಿಗೆ ಹೋಗಿದ್ರೆ ಅಲ್ಲಿ ಗುಲಾಬ್ ಜಾಮೂನ್ ಇಷ್ಟಪಡ್ತಿದ್ಲು, ಯಾವತ್ತೂ
ತಿಂತಾಯಿರಲಿಲ್ಲ. ಅದಕ್ಕೆ ಸರಿ ಇರು ಅವತ್ತು ಚೆನ್ನಾಗಿ ತಿಂದಲ್ವ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಅವಳು ತಿಂದೇ ಇಲ್ಲ ಗುಲಾಬ್ ಜಾಮೂನು. ಅವಳಿಗೋಸ್ಕರನೇ ಮಾಡಿದ್ದು, ಬಟ್ ಅವಳೇ ತಿಂದಿಲ್ಲ. ಇದು ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಗುಲಾಬ್ ಜಾಮೂನ್ ಅಂತೂ. ಇದು ಲೈಟಾಗಿ ಈ ಥರ ಫ್ರೈ ಮಾಡೋದಕ್ಕಿಂತ ಫುಲ್ ಡಾರ್ಕ್ ಕಲರ್ ಇದ್ದರೆ ನೋಡೋಕೆ ಚೆನ್ನಾಗಿರುತ್ತಲ್ವ, ಅದಕ್ಕೆ ಸ್ವಲ್ಪ ಡಾರ್ಕ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಯಾರೂ ತಿಂದಿಲ್ಲ, ನಾನು ಜಿಶು ಇಬ್ಬರೇ ತಿಂದಿದ್ದು ಗುಲಾಬ್ ಜಾಮೂನ್. ಜಿಶು ಸ್ಕೂಲಿಂದ ಬಂದಿದ್ದ ತಕ್ಷಣ ಇನ್ನೂ ಬಿಸಿ ಬಿಸಿಯಾಗೇ ಇತ್ತು, ಅದೇ ತಿಂದುಬಿಟ್ಟೆ. ಏನೂ ಬೇಡವ ತಣ್ಣಗಾಗಲಿ ಅಂದರೂ ಕೇಳಿಲ್ಲ. ಇಲ್ಲ ನಾನು ತಿನ್ನಬೇಕು ಅಂತ ಹೇಳ್ಬಿಟ್ಟು 1-2-3 ಹಾಕ್ಕೊಂಡು ಬಿಸಿ ಬಿಸಿದೇ ತಿಂದುಬಿಟ್ಟೆ. ಅವನಿಗೆ ಅಷ್ಟು ಇಷ್ಟ ಜಾಮೂನ್ ಅಂದರೆ. ಮತ್ತು ಇನ್ನು ಸ್ಕೂಲಲ್ಲಿ ಏನೋ ದೆವ್ವ ಮನೆಯಲ್ಲಿದೆ ಇಲ್ವೋ ಅಂತ ಕಂಡುಹಿಡಿಯೋದು ಏನೋ ಹೇಳ್ಕೊಟ್ರಂತೆ, ಅಂದರೆ ಫ್ರೆಂಡ್ ಹೇಳ್ಕೊಟ್ರಂತೆ. ಬಂದು ಇಲ್ಲಿ ನನಗೆ ಹೇಳ್ತಾ ಇದ್ದಾನೆ, ನಮ್ಮ ಮನೇಲಿ ದೆವ್ವ ಐತೆ ಇಲ್ವೋ ನೋಡೋಣ ಅಂತ ಹೇಳ್ಬಿಟ್ಟು. ಏನೋ ಚಾರ್ಲಿನಂತೆ, ಚಾರ್ಲಿ ಇದೆಯಾ ಇಲ್ವೋ ಅಂತ ಕೇಳೋದಂತೆ. ಅದಿದ್ದರೆ ಎಸ್ ಅಂತ ಟರ್ನ್ ಆಗುತ್ತಂತೆ ಪೆನ್ಸಿಲ್, ಇಲ್ಲ ಅಂದರೆ ನೋ ಅನ್ನೋದಕ್ಕೆ ಟರ್ನ್ ಆಗುತ್ತಂತೆ. ಏನೋ ಟ್ರೈ ಮಾಡ್ತಾ ಇದ್ದಾನೆ. Charlie, Charlie, do you want to be my friend? Charlie, Charlie, are you here? Charles, Charles, are you here? ಇನ್ನು ಈವ್ನಿಂಗು ಅಶ್ವಿನಿ ಕೃತಿಕಾಗಿ ವಿಶ್ ಮಾಡಬೇಕು ಅಂತ ಬಂದಿದ್ದರು. ಸೊ ನಾವು ಈ ಥರ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಇರು ಅಶ್ವಿನಿ ಅಂತ ಹೇಳಿದ್ರೆ, ಇಲ್ಲ ಸ್ವಲ್ಪ ಕೆಲಸ ಇದೆ, ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ, ಮಕ್ಕಳು ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಮಕ್ಕಳನ್ನು ಇಲ್ಲಿ ಮನೆಯಲ್ಲೇ ಬಿಟ್ಟು ಹೋಗಿದ್ರು. ಸೊ ಜಿಶುಗೆ ಇನ್ನು ಫುಲ್ ಖುಷಿ ಅಲ್ವಾ, ಯಾರಾದರೂ ಫ್ರೆಂಡ್ಸ್ ಬಂದರೆ ಇನ್ನು ಎಲ್ಲರ ಮಕ್ಕಳು ಆಟ ಆಡ್ತಾಯಿದ್ರು. ಇನ್ನು ಕೃತಿಕಾಗೂ ರೆಡಿ ಮಾಡಿಬಿಟ್ಟೆ ನಾನು. ಈ ಥರ ಸಿಂಪಲ್ಲಾಗಿ ಇಲ್ಲಿ ಫ್ರಾಕ್ ಹುಡ್ಕೋದೇ ತುಂಬ ಕಷ್ಟ, ಫ್ರಾಕ್ಸೇ ಸಿಗಲ್ಲ ಚೆನ್ನಾಗಿರೋ ಫ್ರಾಕ್ಸು. ಈ ಥರ ಸಿಂಪಲ್ಲಾಗಿರೋದು ಒಂದು ಕಾಟನ್ ಫ್ರಾಕ್ ತೊಗೊಂಡೆ. ಸಮ್ಮರ್ ಬರ್ತಾಯಿದೆ ಅಲ್ವ, ಸಮ್ಮರ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಕೃತಿಕಾಗೂ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ರೆಡಿ ಆದೆ. ಈ ಮಕ್ಕಳಿಗೆ ಫೋಟೋ ತಗೋಬೇಕು ಅಂದರೆ ಎಷ್ಟು ಕಷ್ಟನೋ, ಒಂದು ಫೋಟೋನೂ ಬಂದಿಲ್ಲ ಗೊತ್ತಾ ಸರಿಯಾಗಿ. ಎಷ್ಟು ಟ್ರೈ ಮಾಡಿದ್ರು ಎಷ್ಟೊತ್ತು ಆ ಕಡೆ ನೋಡು ಈ ಕಡೆ ನೋಡು, ನಿನ್ಗೆ ಅದು ಕೊಡ್ತೀನಿ ತಿನ್ನೋದಕ್ಕೆ, ಇದು ಕೊಡ್ತೀನಿ ಅಂತೇಳಿ ಏನೇನೋ ಮಾಡಿದ್ರು ಫೋಟೋನೇ ತೆಗೆಸ್ಕೊಂಡಲ್ಲ. ಓಡೋಡಿ ಹೋಗ್ತಾಳೆ, ಇರೋದೇ ಇಲ್ಲ, ನಿಲ್ಲೋದೇ ಇಲ್ಲ ಒಂದು ಹತ್ರನೂ. ಎಷ್ಟು ಸತಿ ಕರ್ಕೊಂಡು ಬಂದು ಅಲ್ಲಿಟ್ಟು ಫೋಟೋಗೆ ಟ್ರೈ ಮಾಡಿದನು. ಒಂದು 2-3 ಫೋಟೋಸ್ ಅಷ್ಟೇ ಚೆನ್ನಾಗಿ ಬಂದಿರೋದು. ಆಮೇಲೆ ಫೋಟೋಸೇ ಸರಿಯಾಗಿ ಬಂದಿಲ್ಲ. ಅವಳಿಗೆ ಆಟ ಆಡಬೇಕು, ಫ್ರೆಂಡ್ಸ್ ಬೇರೆ ಬಂದಿದ್ದಾರಲ್ವ, ಅವಳ ಜೊತೆ ಕೈರವ್ ಇರ್ತಾನೆ, ಅವನ ಏಜಿನೇ. ಸೊ ಇಬ್ಬರು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಅದಕ್ಕೆ ಅವನ ಜೊತೆ ಆಟ ಆಡಬೇಕು ಅಂತ ಫೋಟೋಸೇಗೆ ಕೋಆಪ್ರೇಟ್ ಮಾಡ್ತಾಯಿಲ್ಲ. ಆಮೇಲೆ ನಾನೇನೋ ಸಾಂಗ್ ಹೇಳಿದ್ರೆ ಈ ಥರ ರೌಂಡ್ ಮಾಡು ಅಂದರೆ ಇಲ್ಲಿ ಮಾತ್ರ ಸ್ವಲ್ಪ ರೌಂಡ್ ಮಾಡಿದ್ರು, ಏನಾದರೂ ರೀಲ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತಗೊಂಡೆ. ಇನ್ನು ಅದೆಲ್ಲ ಆದಮೇಲೆ ಈವ್ನಿಂಗು ಬಿಂದು ಅವರು ಬಂದರು. ನಾವು ಯಾರಿಗೂ ಕರೆದಿಲ್ಲ ಅಂತಲೇ ಹೇಳ್ದೆ ಅಲ್ವ. ಸೊ ಅಶ್ವಿನಿಯವ್ರಿಗೂ ಬಿಂದು ಅವ್ರಿಗೆ ಕರೆಯೋ ಕೆಲಸನೇ ಇಲ್ಲ, ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಇನ್ನು ಕೃತಿಕಾ ಬರ್ತ್ಡೇ ಅಂದರೆ ಸುಮ್ಮನೆ ಇರ್ತಾರೆ. ಇನ್ನು ಬಿಂದು ಅಂತೂ 2-3 ಡೇಸಿಂದ ನಾನು ಬರ್ತೀನಿ ಅಂತಲೇ ಇದ್ಲು. ಇನ್ನು ಅವ್ನು ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಇನ್ನು ಅವರು ಬಂದರು. ಬಿಂದು ಅವರು ಬಂದಮೇಲೆ ಕೇಕ್ ಕಟ್ ಮಾಡಿದ್ವಿ. Did mom like you? No, and 3, 2, 1. Happy birthday to you. Okay, stop already. Let's restart. Okay, let's restart. 3, 2, 1. Happy birthday to you. Nobody likes you. You look like an animal. Go back to the zoo. Bless hand Kritika. Yes. Sigma. ಯಾರಿಗೆ ಆಗ್ತಾ ಇರೋದು ನೀನು? ಕೃತಿಕಾಗ ಹಾಕು. Are you putting it to yourself? Like you. Happy birthday to you. Go back to the likes you. You look like spaghetti toilet. ಇನ್ನು ಅಶ್ವಿನಿ ಅವ್ರಿಗೆ ಕೇಕ್ ಕಟ್ ಮಾಡೋ ಟೈಮ್ ಬರೋಕ್ಕಾಗಿಲ್ಲ. ಅದಕ್ಕೆ ಇನ್ನು ಅವ್ರಿಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಬರೋದು ಲೇಟ್ ಆಗುತ್ತೆ, ಸ್ವಲ್ಪ ಕೆಲಸ ಇದೆ, ನೀವೇ ಕಟ್ ಮಾಡಿ ಅಂದಿದ್ದಕ್ಕೆ ಇನ್ನು ನಾವೇ ಆ ಮಕ್ಕಳು ಬಿಂದೋರು ಇದ್ರಲ್ಲ, ಸೊ ನಾವೇ ಸೇರಿಬಿಟ್ಟು ಈ ಥರ ಕೇಕ್ ಕಟ್ ಮಾಡಿದ್ವಿ.
Happy birthday, happy birthday, happy birthday, Kritika. That's Happy birthday to me. It is. Eat the Lord. Have to leave. ಕೃತಿಕಾ ಅಂತೂ ಫುಲ್ ಹ್ಯಾಪಿ. ಅವಳು 1 ವೀಕಿಂದ ಆಲ್ಮೋಸ್ಟ್ 1 ವೀಕಿಂದ ಹ್ಯಾಪಿ ಬರ್ತ್ಡೇ ಅಂತ ಮನೇಲಿ ಓಡಾಡ್ತಾನೆ ಇದ್ದಾಳೆ. ಕೇಕ್ ಯಾವ ರೀತಿ ಕಟ್ ಮಾಡೋದು, ಯಾವ ರೀತಿ ತಿನ್ನಿಸೋದು, ಯಾರ್ಯಾರು ಕೊಡಬೇಕು ಅಂತೆಲ್ಲ ತೋರಿಸ್ತಾನೆ ಇದ್ಲು 1 ವೀಕಿಂದ. ಸೊ ನಾವು ಅದಕ್ಕೋಸ್ಕರ ಬರ್ತ್ಡೇ ಮಾಡೋದೇ ಬೇಡ ಅಂದ್ಕೊಂಡಿದ್ದು. ಇನ್ನು ಅವಳಿಗೋಸ್ಕರ ಸ್ವಲ್ಪ ಸಿಂಪಲ್ ಆಗಾದರೂ ಚಿಕ್ಕದೊಂದು ಕೇಕ್ ತೊಗೊಂಡು ಬಂದು ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದ್ವಿ. ಅಯ್ಯೋ Me? Very kind. One country, one country. Oh, very saliva. It's going to I got no saliva. You. Wow. Yummy? What about me? ನಿಮ್ಗೂ ಹಾಕ್ಬಿಡ್ತೀನಿ ಅಕ್ಕ. ನಿಧಾನ ಗಂಟ್ಲಿಗೆ. Oh, you like that. ಆದ್ರೆ I did. ಓಕೆ ಡೂ ಇಟ್. ಮಳೆನೇ ಬರೋದೇ ಗೊತ್ತು. ಆಯ್ತಾ? 1 2 No. Sigma. Happy birthday. Happy birthday. ಕಿಸಿ ಕೇಕ್ ನಾಕಿ ಕೇಕ್. ಯಾರದು? ಕೇಕ್. Haram, you ready to eat it? ಯಮ್ಮಿ ಟೇಕ್. I'm so ready. ಟೇಕ್. I'm so ready. You ready to eat that? Then eat it. Can I have one? Why am I ready to eat cake? Could I? I'm just gonna roast you. Can I roast me? ಆ್ಯಕ್ಚುಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ನಂಗೆ ಬರ್ತ್ಡೇ ಮಾಡಬೇಕು ಅಂತ ತುಂಬ ಇದೆ, ಬಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಯೋಚನೆ ಮಾಡಿದೆ ನಾನು. ಸರಿ ಬರ್ತ್ಡೇಗೆ ಆಗೋ ಖರ್ಚು ಏನಾದರೂ ಮಗುಗೆ ಏನಾದರೂ ತೊಗೊಂಡ್ರೆ ಸರಿ ಹೋಗುತ್ತಲ್ಲ ಅವಳಿಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಸರಿ ಬರ್ತ್ಡೇಗೆ ಆಗೋ ಖರ್ಚೆಲ್ಲನೂ ಪಾಪು ಹೆಸರಲ್ಲಿ ಏನಾದರೂ ತೊಗೊಳೋಣ ಅಂತ ಹೇಳ್ಬಿಟ್ಟು ನಾನು ಸರಿ ಬೇಡ ಹೇಳು ಅಂತ ಡಿಸೈಡ್ ಆಗಿಬಿಟ್ಟು ಈ ರೀತಿ ಮಾಡಿಕೊಡ್ವಿ ನಾವು. ಇನ್ನು ಕೇಕ್ ಕಟ್ ಮಾಡಿದ್ದಾದಮೇಲೆ ಮಕ್ಕಳು ಸುಮ್ಮನೆ ಇರ್ತಾರೆ, ಕೇಕ್ ಅಂತಲೇ ಇದ್ರು. ಇನ್ನು ಸರಿ ನಮ್ಮ ಹಸ್ಬೆಂಡ್ ಎಲ್ಲರಿಗೂ ಮಕ್ಕಳಿಗೆಲ್ಲ ಕೇಕ್ ಕಟ್ ಮಾಡಿಕೊಟ್ರು. ಮಕ್ಕಳಂತೂ ಫುಲ್ಲು ಇಷ್ಟಪಟ್ಟು ತಿಂದರು. ಕೇಕ್ ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಕೇಕು ಸ್ವಲ್ಪ ಅಷ್ಟು ಸ್ವೀಟ್ ಇರಲ್ಲ, ಕ್ರೀಮೂ ಸ್ವಲ್ಪ ಕಮ್ಮಿ ಇರುತ್ತೆ, ಚೆನ್ನಾಗಿರುತ್ತೆ. ಇನ್ನು ನಾನು ಏನು ಪ್ಲ್ಯಾನ್ ಮಾಡಿರಲಿಲ್ಲ ಅಲ್ವ, ಫ್ರೆಂಡ್ ಬರೋರು ಗೊತ್ತಿರಲಿಲ್ಲ ಅವರು. ಸೊ ಅದಕ್ಕೋಸ್ಕರ ಅವ್ರಿಗೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಔಟ್ಸೈಡಿಂದನೇ ಫುಡ್ ಎಲ್ಲ ತರಿಸ್ಬಿಟ್ಟೆ. ಚಿಲ್ಲಿ ಫ್ಲೇಕ್ಸ್ ಕೊಡ್ಲಾ? ಚಿಲ್ಲಿ ಫ್ಲೇಕ್ಸ್ ಬಿಡುವ, ಪೆಪ್ಪರ್ ಹಾಕೋತೀಯಾ? ಇನ್ನು ನಮ್ಮ ಹಸ್ಬೆಂಡು ಮಕ್ಕಳಿಗೆ ಅಂತೇಳಿ ಪಿಜ್ಜಾ ಆರ್ಡರ್ ಮಾಡಿದ್ರು. ಪಿಜ್ಜಾ ಆದರೆ ಇಷ್ಟಪಟ್ಟು ತಿಂತಾರಲ್ವ ಅಂತ ಹೇಳ್ಬಿಟ್ಟು ಫಸ್ಟ್ ಮಕ್ಕಳಿಗೆಲ್ಲ ಪಿಜ್ಜಾ ಹಾಕ್ಕೊಟ್ಟು ಆಮೇಲೆ ಬಿರಿಯಾನಿ ಎಲ್ಲ ತರಿಸಿದ್ವಿ. ಸ್ವಲ್ಪ ಚಿಕನ್ ಬಿರಿಯಾನಿ, ನಾನು ಕರ್ರಿ ಇಷ್ಟೆಲ್ಲ ತರಿಸಿದ್ವಿ. ಇನ್ನು ಸ್ವೀಟ್ ಮನೆಯಲ್ಲೇ ಗುಲಾಬ್ ಜಾಮೂನ್ ಮಾಡಿದ್ದೆ ಅಲ್ವ, ಸೊ ಅದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ತರಿಸಿದ್ದೆ ನಾನು. ಇನ್ನು ಮಕ್ಕಳು ಸ್ವಲ್ಪ ಪಿಜ್ಜಾ ತಿಂದ್ಬಿಟ್ಟು ಸ್ವಲ್ಪ ಬಿರಿಯಾನಿ ತಿಂದ್ರೆ ಅಷ್ಟೇ. ಅವ್ರಿಗೆ ಪಿಜ್ಜಾ ಅಂದ್ರೇ ಇಷ್ಟ ಅಲ್ವ. ಇನ್ನು ಬಿರಿಯಾನಿ ಸ್ವಲ್ಪ ತಿನ್ಬೇಕು, ರೈಸ್ ಒಂದಿದ್ದಕ್ಕೆ ಸ್ವಲ್ಪ ರೈಸ್ ತಿಂದರು. ಇನ್ನು ಅವ್ರದ್ದೆಲ್ಲ ತಿಂದ್ಬಿಟ್ಟು ಆಟ ಆಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಅಶ್ವಿನಿ ಅವರು ಬಂದರು. ಇನ್ನು ಅವರೆಲ್ಲ ಬಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡು ಆಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊತಾ ಇದ್ದಾರೆ. ಅಷ್ಟೊತ್ತಿಗೆ ನಾನು ಕೃತಿಕಾಗಿ ಊಟ ಮಾಡಿಸ್ಬೇಕು. ಇನ್ನು ಅವಳು ಸ್ವಲ್ಪ ಪಿಜ್ಜಾ ಆ ಥರದ್ದೇನು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ಅವಳಿಗೆ ಅಭ್ಯಾಸವೂ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ಅವಳಿಗೆ ರೈಸನ್ನು ಚಿಕನ್ ಬಟರ್ ಮಸಾಲಾಗೆ ತರಿಸಿದ್ವಿ. ಅದು ಸ್ವಲ್ಪ ಸ್ವೀಟಾಗಿರುತ್ತಲ್ವ, ಏನು ಅಷ್ಟು ಖಾರ ಇರಲ್ಲ ಅಂತ ಹೇಳ್ಬಿಟ್ಟು ಅದೇ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಇಲ್ಲಿ ಮಕ್ಕಳೆಲ್ಲ ವಿಡಿಯೋ ನೋಡಿ ಬಂದು ಫುಲ್ಲು ಗಲಾಟೆ ಮಾಡಿಬಿಟ್ರು ಗೊತ್ತಾ. ಇಲ್ಲಿ ನಾನು ಕ್ಯಾಮ್ರಾ ಇಟ್ಟಿರೋದು ನೋಡಿರಲಿಲ್ಲ ಯಾರೂ. ಲಾಸ್ಟಿಗೆ ನೋಡಿಬಿಟ್ಟು ಫುಲ್ ಇಲ್ಲೆಲ್ಲ ಬಂದು ಗಲಾಟೆ ಮಾಡಿದ್ರು. ಆ್ಯಕ್ಚುಲಿ ಡೈರೆಕ್ಟಾಗಿ ಇಡೋಣ ಅಂದ್ಕೊಂಡೆ, ಬಟ್ ನಮ್ಮ ಕಿವಿಗಳೆಲ್ಲ ಫುಲ್ ಸೌಂಡ್ ಬರುತ್ತೆ, ಅಷ್ಟು ಸೌಂಡ್ ಮಾಡ್ತಾಯಿದ್ರು. ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟೆ ನಾನಿಲ್ಲಿ. ಫುಲ್ ಜಗಳ ಮಾಡ್ತಾಯಿದ್ದಾರೆ, ನಾನು ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ.
ತುಂಬ ಖುಷಿ ಆಯಿತು. ಕೃತಿಕಾಗೂ 1 ವೀಕಿಂದ ಅವಳು ಅಮ್ಮನಿಗೆ ಇಟ್ಕೊಂಡೇ ಇದ್ದಾಳಲ್ವ, ಫೈನಲಿ ಅಮ್ಮನಿಗೆ ಬಿಟ್ಟು ಇವತ್ತು ಸ್ವಲ್ಪ ಆಟ ಆಡ್ತಾಯಿದ್ರು ಎಲ್ಲರ ಜೊತೆನೂ. ಸೊ ನನಗೂ ಸ್ವಲ್ಪ ರಿಲೀಫ್ ಅನ್ನಿಸ್ತು, ಯಾಕಂದರೆ ಅಷ್ಟು ಮೊನ್ನೆ ಫೀವರ್ ಬಂದಾಗಿಂದ ಅಷ್ಟು ಇದು ಮಾಡ್ತಾಯಿದ್ದಾಳೆ. ನಾನು ಎತ್ಕೊಂಡೆ ಅವಳು ಅಡುಗೆ ಮಾಡಬೇಕು, ಅವಳು ಕಂಕ್ಳಲ್ಲಿ ಎತ್ಕೊಂಡೆ ಪಾತ್ರೆ ತೊಳ್ಕೊಬೇಕು, ಎಲ್ಲ ಅದೇ ರೀತಿ ಆಗ್ತಾಯಿದೆ. ಅವಳು ಇಳಿತಾನೆ ಇಲ್ಲ, ಅಮ್ಮ ಇರಬೇಕಷ್ಟೇ ಅವಳ ಪಕ್ಕದಲ್ಲಿ, ಇನ್ನೆಲ್ಲಿಗೂ ಹೋಗ್ತಾ ಇಲ್ಲ. ಸೊ ಆ ರೀತಿ ಇದ್ಲು. ಬಟ್ ಇವಾಗ ನೋಡ್ತಾ ಇರ್ಬೋದು ಇದೇನು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ಬಂದಿದ್ದಕ್ಕೆ ಇದೊಂದು ನನಗೆ ತುಂಬ ಖುಷಿ ಆಯಿತು. ಕೃತಿಕಾಗೋಸ್ಕರ ಆದ್ರೂ ಎಲ್ಲರೂ ಆಟ ಆಡಿದ್ರಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಅವರು ಆಟ ಆಡ್ತಾಯಿದ್ರೆ ಇನ್ನು ನಾವು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತಾಗೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಒಂದು 11 o'clockವರೆಗೂ ಇದ್ವಿ ಅಷ್ಟೇ. ಆಮೇಲೆ ಅವರು ಎಲ್ಲ ಹೊರಟರು. ನಾವು ನಾಳೆ ಸ್ವಲ್ಪ ಟೆಂಪಲ್ಗೆ ಹೋಗಬೇಕು. ಇನ್ನು ಕೃತಿಕಾ ಬರ್ತ್ಡೇಗೆ ಎಲ್ಲ ಹೋಗಿ ಪೂಜೆ ಮಾಡ್ಸೋಣ ಅನ್ಕೊತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಟೆಂಪಲ್ಗೆ ಹೋಗಬೇಕು ಅಂತೇಳ್ಬಿಟ್ಟು ಇನ್ನು ಅವರು ಬರ್ತಾರೆ, ಇನ್ನು ಬಿಂದು ಅವರು ಬರ್ತಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆ ವಿಡಿಯೋ ತೋರಿಸ್ತೀನಿ ನಾನು ಯಾವ ಟೆಂಪಲ್ಗೆ ಹೋಗಿದ್ದೆ ಏನು ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ನು ಫ್ಯಾಮಿಲಿ ಮೆಂಬರ್ಸ್ನು ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ನೈಸ್ ಡೇ.